ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬೇಸಿಗೆಯಲ್ಲಿ ದೇಹ ತುಂಬ ಹೀಟ್ ಆಗಿರುತ್ತೆ. ಅದಕ್ಕೆ ತಂಪಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಥವಾ ಕುಡಿಬೇಕು ಅನಿಸುತ್ತೆ. ದೇಹನ ತಂಪಾಗಿರಿಸೋ ಅಂತ ನಮ್ಮ ಪೂರ್ವಜರ ಬೆಸ್ಟ್ ರೆಸಿಪಿ ರಾಗಿ ಅಂಬ್ಲಿ. ಹಾಗಾದರೆ ರಾಗಿ ಅಂಬ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ನಿ. ನಮಗೆ ರಾಗಿ ಅಂಬ್ಲಿ ಎಷ್ಟು ಬೇಕೋ ಅಷ್ಟು ನಾವು ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಲೀಟ್ರ್ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇದು ಕುದಿಯೋದಕ್ಕೆ ಬಿಡೋಣ. ಅದು ಕುದಿಯೋ ಅಷ್ಟರಲ್ಲಿ ರಾಗಿ ಹಿಟ್ಟನ್ನ ಹುರ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋತೀನಿ. ರಾಗಿ ಹಿಟ್ಟನ್ನ ನಾವು ಬಿಸಿ ಮಾಡಿಕೊಂಡು ನಾವು ಕಲಸಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ತಂಪು ಕೂಡ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಅಥವಾ ಜಾಸ್ತಿ ಉರಿಲಿ ಇದನ್ನ ಹುರಿಯೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಕಡಿಮೆ ಉರಿಲಿನೇ ಒಂದು 2ರಿಂದ 3 ನಿಮಿಷ ಇದನ್ನ ಹುರಿದ್ರೆ ಸಾಕು. ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ರಾಗಿ ಹಿಟ್ಟನ್ನ ಒಳ್ಳೆ ಘಮ ಬರುತ್ತೆ, ಆವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ. ಆವಾಗ ನೀವು ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ನಂತರ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ನೀರು ಆಲ್ರೆಡಿ ಕುದೀತಿದೆ. ಈ ಹಿಟ್ಟಿಗೆ ನಾನು 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋತೀನಿ. ಇದನ್ನ ತೆಳುವಾಗಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಮುದ್ದೆ ಥರ ಆಗುತ್ತೆ, ಅಂಬ್ಲಿ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೀರು ಥರನೇ ಇದನ್ನ ಆದಷ್ಟು ಕಲಿಸ್ಕೊಳ್ಳಿ. ನಾವು ಬಿಸಿನೀರಿಗೆ ಇದು ಹಾಕಿದಾಗ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ, ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು ಇದನ್ನ ತೆಳುವಾಗಿ ಕಲಿಸ್ಕೊತೀನಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನೀವು ನೀಟಾಗಿ ಕಲಿಸ್ಕೊಂಡ್ರೆ ಸಾಕು. ಇದು ಬೇಯುವಾಗ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಆ ಬಿಸಿನೀರು ಕಾದಿದೆ ಅಲ್ವಾ, ಅದಕ್ಕೆ ನೀಟಾಗಿ ಸಣ್ಣದಾಗಿ ಬಿಟ್ಕೊಂಡು ತಿರುಕೊಳ್ಳೋಣ ಬನ್ನಿ. ನೀವು ಆದಷ್ಟು ಸಣ್ಣದಾಗಿ ಅದನ್ನ ಬಿಟ್ಕೊಂಡು ಕೈ ಬಿಡ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣದಾಗಿ ಬಿಟ್ಕೊಂಡು ಇದನ್ನ ಕೈ ಬಿಡ್ದಿರ ನೀಟಾಗಿ ತಿರುಗಿಸ್ಕೊತೀನಿ. ಬೇಸಿಗೆಗೆ ಈ ಅಂಬ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಈ ರೀತಿ ನಾವು ಅಂಬ್ಲಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಮಧ್ಯಾಹ್ನದವರೆಗೂ ನಮಗೆ ಏನೂ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ, ಹಶ್ವಾಗೋದಿಲ್ಲ. ಅಷ್ಟು ಎನರ್ಜಿ ಬೂಸ್ಟರ್ ಇದು. ಈ ದೇಹಕ್ಕೆ ತಂಪಲ್ದಲ್ಲೇ ಕ್ಯಾಲ್ಶಿಯಮ್ಮು, ಫೈಬರು, ಕಬ್ಬಿಣಾಂಶ ಇದೆಲ್ಲ ಇದರಲ್ಲಿ ಸಿಗುತ್ತೆ. ಮಧುಮೇಹಕ್ಕೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಜೀರ್ಣನೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಇದು ನಮ್ಮ ಮೂಳೆಗಳನ್ನ ಅಷ್ಟೇ ತುಂಬ ಚೆನ್ನಾಗಿ ಬಲಪಡಿಸುತ್ತೆ. ಅದಕ್ಕೋಸ್ಕರ ರಾಗಿ ಅಂಬ್ಲಿನ ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿತಾರೆ. ನಾವು ಮಕ್ಳಿಗೂ ಈ ರೀತಿ ರಾಗಿ ಅಂಬ್ಲಿನ ಮಾಡ್ಕೊಡೋದ್ರಿಂದ ಅವ್ರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಅವರು ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ, ಎನರ್ಜಿ ಆಗಿರೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೂ ಅಷ್ಟೇ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಆಗಲೇ ಕುದಿ ಬಂದಿದೆ, ಅಂಬ್ಲಿ ಎಲ್ಲ ಚೆನ್ನಾಗಿ ಆಗ್ತಿದೆ, ನೊರೆ ಬರ್ತಿದೆ. ಇದನ್ನ ಒಂದು 2 ನಿಮಿಷ ನಾವು ನೀಟಾಗಿ ಕುದಿಸ್ಬಿಟ್ರೆ ರಾಗಿ ಅಂಬ್ಲಿ ರೆಡಿನೇ ಆಗೋಗ್ಬಿಡುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಬಿಸಿಯಾಗಿ ಮಾಡೋವರೆಗೂ ಏನು ಕಾಯ್ತಿರಲಿಲ್ಲ. ಮುದ್ದೆ ಏನಾದರೂ ಉಳಿದಿದ್ರೆ ಅದನ್ನೇ ನೀಟಾಗಿ ಕ್ಯೂಚ್ಕೊಂಡ್ಬಿಟ್ಟು ಈ ಥರ ಅಂಬ್ಲಿ ಮಾಡ್ಕೊಬಿಡ್ತಾಯಿದ್ರು. ಅದೂ ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು. ನಿಮ್ಗೆ ಏನಾದರೂ ಬೆಳಗ್ಗೆ ಕುಡಿಬೇಕು ಅಂತಂದರೆ ರಾತ್ರಿನೇ ಮಾಡಿಡಿ, ಬೆಳಗ್ಗೆನೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ನೋಡಿ, ನೊರೆ ಎಲ್ಲ ಕಡಿಮೆ ಆಯಿತು. ಇವಾಗ ರಾಗಿ ಅಂಬ್ಲಿ ಪರ್ಫೆಕ್ಟಾಗಿ ಆಗಿದೆ. ಇಷ್ಟೇ ರಾಗಿ ಅಂಬ್ಲಿ ಮಾಡೋದು. ಇದನ್ನು ನಾವೀಗ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾಗೋದು ಬಿಟ್ಟಿದ ನಂತರ ನೋಡಿ ಯಾವ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ ತಣ್ಣಗಾದ ನಂತರ. ಇದಕ್ಕೆ ನಾನೀಗ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮೊಸರಿದೆ ಅದನ್ನೇ ಸೇರಿಸಿ. ನಾವು ಮನೇಲೇ ಮಾಡ್ಕೋತೀವಿ ಮೊಸರನ್ನ, ಅದರಿಂದ ಆ ಮೊಸರನ್ನೇ ಸೇರಿಸ್ತಾ ಇದ್ದೀನಿ. ಮೊಸರು ಹಾಕೊಳ್ಳೋಕೆ ಇಷ್ಟಪಡದೇ ಇರೋರು ಮಜ್ಜಿಗೆನಾದರೂ ಸೇರಿಸ್ಕೋಬೋದು. ಮೊಸರು ಅಥವಾ ಮಜ್ಜಿಗೆ ಯಾವುದಿದೆ ಅದನ್ನು ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎರಡೂ ಒಂದೇ ರೀತಿ ಟೇಸ್ಟ್ ಕೊಡುತ್ತೆ. ಮೊಸರು ಹಾಕಿದ ನಂತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಮೊಸರು ತಗೊಂಡಿದ್ದ ಕಪ್ಪಲ್ಲೇ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಅಂಬ್ಲಿ ಎಷ್ಟು ತೆಳು ಬೇಕು ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೂ ಏನು ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ. ನೀರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಸಿಗೆಗೆ ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದು 3 ಸಲನಾದರೂ ಈ ರೀತಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತುಂಬ ತಂಪಾಗಿರುತ್ತೆ. ನಮ್ಮ ಹೆಲ್ತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಜೀರ್ಣಕ್ರಿಯೆ ಎಲ್ಲ ನೀಟಾಗಿ ಆಗುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈ ಹದಕ್ಕೆ ನಾನು ಅಂಬ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನು ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆಪ್ಷನಲ್ ಇದು ಬೇಕು ಅಂತಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಆಪ್ಷನಲ್ಲು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಸಿ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ರಾಗಿ ಅಂಬ್ಲಿ ರೆಡಿನೇ ಆಗೋಯ್ತು. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.